ಪ್ರತಿಯೊಬ್ಬರಿಗೂ ಸಂಜೆಯ ಪ್ರಣಾಮಗಳು. ನನಗೆ ಈಲಿ ಡಿವೈಸ್ ನ ಗಿರಿಜಾ ಮಮ್ಮಿ ಅನ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರು ಬಂದಿದ ತಕ್ಷಣ ಫ್ರೀಕ್ವೆನ್ಸಿ ಅಂತ ಹೇಳಿದ್ರು. ಐ ಡಿಸೈಡೆಡ್ ಐ ವಿಲ್ ಬೈ. ಆಮೇಲೆ ಇವ್ರು ಬೇರೆ ನಮ್ಗೆ ಪ್ರೈಸು ಹೇಳಿಲ್ಲ, ಲಾಸ್ಟ್ ಹೇಳಿದ್ರು. ಐ ಡಿಸೈಡೆಡ್ ಬಿಫೋರ್ ಅವ್ರ ಪ್ರೈಸ್ ಎಷ್ಟಾನ ಆಗೋಗ್ಲಿ, ಐ ವಿಲ್ ಗೋಯಿಂಗ್ ಟು ಬೈ ಅಂದ್ಬಿಟ್ಟು ಆಮೇಲೆ ತಗೊಂಡಾಗ ನನಗೇನ್ ಬೆನಿಫಿಟ್ ಸಿಕ್ತು ಅಂತ ಅದನ್ನ ಶೇರ್ ಮಾಡ್ಕೊಂತೀನಿ. ನಾನು ತಗೊಂಡು ನನಗೆ ಸುಮಾರು ಒಂದು 6.5 years ಇಂದ ನಮ್ ಕಾರ್ ಶೆಡ್ದು ಶಟರ್ ತೆಗೆದಿ ಬೆನ್ನಿಟ್ಕೊಬಿಟ್ಟು 6.5 years ಇಂದ ತುಂಬಾ ನೋವು ತಿಂತಿದ್ದೆ. ಸೊ ಎಲ್ಲಾ ರೀತಿ ಮಸಾಜು, ಡಾಕ್ಟರ್ ತಾವ ಹೋಗಿ ಫಿಸಿಯೋಥೆರಪಿ ಅದು ಇದು ಏನೇನೋ ಮಾಡಿಸ್ ಟ್ರೈ ಮಾಡ್ಬಿಟ್ಟೆ. ಬಟ್ ನನಗೆ ಈ ಈಲಿ ಡಿವೈಸ್ ತಗೊಂಡು ಗೋಲ್ಡನ್ದು ಇದು ರನ್ ಮಾಡಿದೆ. 7 days ರನ್ ಮಾಡ್ಬೇಕು ಅಂತ ಹೇಳಿದ್ರು. ಬರೀ 6 days ರನ್ ಮಾಡಿದೆ. ನನ್ಗೆ ಆಕ್ಚುಲಿ 100% ಕ್ಯೂರ್ ಆಗೋಯ್ತು. ಆಮೇಲೆ ಲೈಟ್ ಆಗಿ 90% ಇತ್ತು. ಇವಾಗ ನನ್ಗ ಇದ್ ತಗೊಂತ ಇವಾಗ 98% ವರೆಗೂ ಕ್ಯೂರ್ ಆಗಿದೆ. ಇನ್ನೊಂದು 2% ಇದೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ನನಗೆ ಪರ್ಸನಲ್ ಪ್ರಾಬ್ಲಮ್ ಇದ್ದಿದ್ದು, ನನಗೆ ಕೊರೋನಾ ಬಂದಿತ್ತು. ಕೊರೋನಾ ಬಂದಾಗ ಏನಾಗೋಯ್ತು, ನನಗೆ ಸಿಕ್ಕಾಪಟ್ಟೆ ಸ್ಟೆರಾಯ್ಡ್ಸ್ ಕೊಟ್ಟಿದ್ರು. ನನಗೆ ಡಾಕ್ಟ್ರು ಕೊಡೋ ಮೆಡಿಸನ್, ನನಗೆ ರನ್ನಿಂಗ್ ನೋಸ್ ಬಂದ್ಬಿಟ್ರೆ ಡಾಕ್ಟ್ರು ಕೊಡೋ ಮೆಡಿಸನ್ ನನಗೇನು ಒಂದು 10 ಬಾಟಲ್ಸ್ ಕುಡಿದ್ರು, 10-15 ಬಾಟಲ್ಸ್ ಕುಡಿದ್ರು ಏನು ಎಫೆಕ್ಟ್ ಆಗ್ತಾ ಇರ್ಲಿಲ್ಲ. ರನ್ನಿಂಗ್ ನೋಸ್ ಬರ್ತಾನೆ ಇತ್ತು. ಸೊ ಅವಾಗ ನನ್ನ ಫ್ರೆಂಡ್ ಹೇಳಿದ್ರು, ಸೊ ಇನ್ ಮೆಡಿಸನ್ ಆಗಿ ಸ್ವಲ್ಪ ಬ್ರಾಂದಿ ಕುಡಿಬೇಕು ಅಂದ್ರು. ನಾನು ಕುಡಿಯಲ್ಲಪ್ಪ, ಅದು ಡ್ರಿಂಕ್ಸು ಅಂತ ಹೇಳಿದೆ. ಮೆಡಿಸನ್ ಆಗಿ ತಗೋ ಅದನ್ನ ಅನ್ಬಿಟ್ಟು 30 ml ಇದು ತಗೊಂಡು 30 ml ಹಾಟ್ ವಾಟರ್ ತಗೊಂಡು ಕುಡ್ದಿ ಗುಬ್ರ ಇದು ಒಂದು ಕಂಬಳಿ ತಗೊಂಡು ಗುಬ್ರ ಹಾಕೊಂಡು ಮಲ್ಕೋಬಿಡು ಅಂತ ಹೇಳಿದ್ರು. ಸೊ ಅದನ್ನ ಒಂದ್ 4-5 ಸಲ ಮಾಡಿದ್ರೆ ರನ್ನಿಂಗ್ ನೋಸ್ ನಿಲ್ಲೋದು. ನನಗೆ ರನ್ನಿಂಗ್ ನೋಸು ಈ ಒಂದು ಡಿವೈಸ್ ಬರೋಕ್ಕಿಂತ ಮುಂಚೆ ನನಗೆ ರನ್ನಿಂಗ್ ನೋಸ್ ಶುರು ಆಗಿತ್ತು. ಸೊ ನಾನೇನ್ ಮಾಡಿದೆ, ಅದೇ ಟೈಮ್ಗೆ ಆ ಡಿವೈಸು ಬಂತು. ಆ ಡಿವೈಸ್ ಬಂದಿದ ತಕ್ಷಣ ನಾನು ಈಲಿ ಅಡ್ವೈಸರ್ಗೆ ಹೋಗಿ ರನ್ನಿಂಗ್ ನೋಸ್ ಅಂತ ಹಾಕಿದೆ. ಅದರಲ್ಲಿ ನನಗೆ ಇದು ತೋರಿಸ್ತು, ಅದನ್ನ ರನ್ ಮಾಡಿದ ತಕ್ಷಣ ನಾನು ರನ್ನಿಂಗ್ ನೋಸ್ದು ಅದು ಆ್ಯಪ್ ರನ್ ಮಾಡಿದ ತಕ್ಷಣ ನಾನು ರನ್ನಿಂಗ್ ನೋಸ್ ವಿತಿನ್ 15 minutes, ಓನ್ಲಿ ಇನ್ 15 minutes ನನಗೆ ರನ್ನಿಂಗ್ ನೋಸ್ ನಿಂತೋಯ್ತು. ಐ ಆಮ್ ವೆರಿ ಹ್ಯಾಪಿ ವಿತ್ ಈಲಿ. ಡೇ ಬೈ ಡೇ ಮೈ ಹೆಲ್ತ್ ಈಸ್ ಗೆಟಿಂಗ್ ಬೆಟರ್ ಅಂಡ್ ಬೆಟರ್. ಹೆಲ್ತ್ ರೆಡಿ ಆಗೋದನ್ನು ನನಗೆ ಒಳ್ಳೆ ಇವಾಗ ಬಿಸ್ನೆಸ್ ಆಪರ್ಚುನಿಟೀಸ್ ಎಲ್ಲ ಹೆಲ್ತ್ ರೆಡಿ ಆಗ್ತಾ ನನಗೆ ಬಿಸ್ನೆಸ್ ಆಪರ್ಚುನಿಟೀಸ್ ಎಲ್ಲ ಓಪನ್ ಆಗ್ತೈತೆ. ಸೊ ಥ್ಯಾಂಕ್ ಯು ಫಾರ್ ಈಲಿ ಅಂಡ್ ಗಿರಿಜಾ ಮಮ್ಮಿ ಅಂಡ್ ಓಲ್ಡ್ ಟೀಮ್. ಯಾರ್ಯಾರು ಈಲಿ ಯೂಸ್ ಮಾಡ್ತಾ ಇದ್ದಾರೋ ಆ ಯೂಸರ್ಸ್ಗೆ ಗೊತ್ತಿರುತ್ತೆ. ಈಲಿ ನಾವೊಂದು ಏನಾದ್ರು ಒಂದು ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಿ ಅಂದ್ರೆ ಅದು ಈಲಿ ಡಿವೈಸ್ ತಗೊಂಡು ಅನ್ಬಿಟ್ಟು. ಸೊ ಹಾಗೆ ನಮ್ಮ ಮಮ್ಮಿಗೂ ಹೇಳ್ಬೇಕಂದ್ರೆ, ಅವ್ರಿಗೆ ಸ್ವಲ್ಪ ಕಾಲ್ ಆಪರೇಷನ್ ಆಗಿ ಅವ್ರಿಗೆ ಚಿಪ್ ತೆಗ್ದಿ ಜೆಲ್ ಹಾಕಿದ್ರು. ಸೊ ಅವರು ಸ್ವಲ್ಪ ಕುಂಟ್ಕೊಂಡು ಅವಾಗ ಗೋಡೆ ಇಟ್ಕೊಂಡವ್ರು ನಡಿಬೇಕಾದ್ರೆ. ಅವ್ರಿಗೂ ಟ್ರೀಟ್ಮೆಂಟ್ ಮಾಡಿದೆ. ಸೊ ಇವಾಗ ಅವರು ಚೆನ್ನಾಗಿದ್ದಾರೆ. ಸೊ ಐ ಆಮ್ ಹ್ಯಾಪಿ ವಿತ್ ಈಲಿ ಅಂಡ್ ಈಲಿ ಫ್ಯಾಮಿಲಿ. ಎಲ್ಲಾರ್ಗು ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಪ್ರೇಯರ್ ಮಾಡ್ತಾ ಈ ನನ್ನ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಲವ್ ಯು ಆಲ್.